ಇತ್ತೀಚಿನ ಕೆಲ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ರಸ್ತೆ ಅಪಘಾತಗಳ ಪ್ರಮಾಣ ಹೆಚ್ಚಾಗುತ್ತಿದ್ದು, ಇತ್ತ ಕಾಫಿನಾಡು ಚಿಕ್ಕಮಗಳೂರಿನಲ್ಲೂ ಕೂಡ ರಸ್ತೆ ಅಪಘಾತಗಳ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದೆ. ಕಳೆದ 3-4 ದಿನಗಳಲ್ಲಿ ಕಾಫಿನಾಡು ಚಿಕ್ಕಮಗಳೂರಿನ ಮೂಗ್ತಿಹಳ್ಳಿ ಮತ್ತು ಮುಗುಳುವಳ್ಳಿಯಲ್ಲಿ ನಡೆದ ರಸ್ತೆ ಅಪಘಾತದ ದೃಶ್ಯ ಎಂತಹವರನ್ನು ಕೂಡ ಬೆಚ್ಚಿ ಬೀಳಿಸುತ್ತದೆ. ಆಮ್ ಆದ್ಮಿ ಪಕ್ಷದ ಮಾಧ್ಯಮ ಸಂಚಾಲಕರಾದ ಡಾಕ್ಟರ್ ಸುಂದರ ಗೌಡ ಅವರು ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ರಸ್ತೆ ಅಪಘಾತಗಳಲ್ಲಿ ಯುವಕರೇ ಹೆಚ್ಚು ಬಲಿಯಾಗುತ್ತಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಯುವಕರು ಮಾದಕ ವ್ಯಸನಗಳಿಗೆ ತುತ್ತಾಗುತ್ತಿರುವುದು. ಆದ್ದರಿಂದ ಈ ಮಾದಕ ವ್ಯಸನದಿಂದ ಪ್ರತಿಯೊಬ್ಬರೂ ದೂರವಿರಬೇಕು. ದ್ವಿಚಕ್ರ ವಾಹನ ಚಲಾಯಿಸುವಾಗ ತಲೆಗೆ ಹೆಲ್ಮೆಟ್ ಬಳಸಿ ಮತ್ತು 4 ಚಕ್ರ ವಾಹನ ಚಲಾಯಿಸುವಾಗ ಸೀಟ್ ಬೆಲ್ಟ್ ಕಡ್ಡಾಯವಾಗಿ ಹಾಕಿ, ಬಹುಮುಖ್ಯವಾಗಿ ನಿಧಾನವಾಗಿ ವಾಹನ ಚಲಾಯಿಸಿ ಸುರಕ್ಷಿತವಾಗಿ ಪ್ರಯಾಣ ಬೆಳೆಸಿ ಎಂದು ಹೇಳಿದರು. ನಾಗರಿಕತೆಯ ತುತ್ತ ತುದಿಯಲ್ಲಿ ನಡೀತಾ ಇರುವ ಮಾನವ ಇವತ್ತು ಪ್ರಪಂಚದಲ್ಲಿ 16,000 ಅಪಘಾತಗಳನ್ನು ಪ್ರತಿದಿನ ಮಾಡ್ತಾ ಇರೋದು ನಾಗರಿಕತೆಯ ಒಂದು ಮಹಾದೊಡ್ಡ ಕೊಡುಗೆ. ಇದು ಏನಾಗಿದೆ ಅಂದರೆ, ವಿದ್ಯಾವಂತರು ಮತ್ತು ಯುವಕರು ಸಟ್ಟಾಗಿ ಇದಕ್ಕೆ ಗುರಿ ಆಗ್ತಾ ಇರೋದು, ಬಲಿ ತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ನಾವು ಸಮಾಜ ಇದಕ್ಕೆ ಎಚ್ಚೆತ್ತುಕೊಳ್ಬೇಕು. ಜೊತೆಯಲ್ಲಿ ನಾಗರಿಕರಾದ ಪ್ರತಿಯೊಬ್ಬರೂ ಕೂಡ ಜವಾಬ್ದಾರಿ ತಗೊಂಡು ಅವರಿಗೆ ಅರಿವು ಮೂಡಿಸುವ ಒಂದು ತಂತ್ರಗಾರಿಕೆಯನ್ನು ಮಾಡುವಂಥದ್ದು ತುಂಬಾನೇ ಅಗತ್ಯ. ಯಾಕೆ ಇದು ಆಗ್ತಾ ಇದೆ ಅಂದರೆ, ನಾಗರಿಕತೆ ಜೊತೆಯಲ್ಲಿ ಮಾದಕ ದ್ರವ್ಯಗಳು ಮತ್ತು ಡ್ರಗ್ ಇವು ತುಂಬ ಪರಿಣಾಮಕಾರಿಯಾಗಿ ಉಪಯೋಗ ಆಗುವ ಈ ಹಂತದಲ್ಲಿ ಯಾವ ವೆಹಿಕಲ್ನ ಯಾರು ಚಾಲನೆ ಮಾಡ್ತಾನೋ ಅವನು ಯಾವಾಗ ನಿಗಾ ಇಲ್ಲದೆ ಅಪಘಾತವನ್ನು ತಡೆಯುವಂತಹ ಪ್ರವೃತ್ತಿಯನ್ನು ಬೆಳೆಸಬೇಕಾದ್ರೆ ಮಾದಕ ದ್ರವ್ಯದಿಂದ ದೂರ ಇರಬೇಕು. ಇವತ್ತು ಏರೋಪ್ಲೇನ್ ಪೈಲಟ್ ಕೂಡ 3 ದಿನಗಳ ಹಿಂದೆ ಅವನು ಡ್ರಿಂಕ್ ಮಾಡಿದ್ರು ಕೂಡ, ಅಂದ್ರೆ 72 ದಿನಗಳ ನಂತರ ಕೂಡ ಅವನ ಬ್ಲಡ್ ಅಲ್ಲಿ ಆಲ್ಕೋಹಾಲಿನ ಟ್ರೇಸಸ್ ಇದೆ ಅನ್ನುವಂಥದ್ದು ಪ್ರಯೋಗದಿಂದ ರುಜುವಾತಾಗಿದೆ. ಅಂಥವರಿಗೆ ನಾವು ಏರೋಪ್ಲೇನ್ ನಡೆಸುವಂತ ಅಂದ್ರೆ ಪೈಲಟ್ ಕೆಲಸವನ್ನು ಕೂಡ ತಿರಸ್ಕಾರ ಮಾಡ್ತೀವಿ. ಅಂಥದ್ರಲ್ಲಿ ನಾವು ಲೀಟರ್ ಕಟ್ಟರೆ ಕುಡಿದು ಇವತ್ತು ಡ್ರೈವ್ ಮಾಡುವಂತ ಪರಿಸ್ಥಿತಿಯಲ್ಲಿ, ಡ್ರಗ್ ಅಡಿಕ್ಷನ್ ಆಗಿ ವಾಹನವನ್ನು ಚಲಿಸುವಂತಹ ಪರಿಸ್ಥಿತಿಯಲ್ಲಿ ನಾವು ಯುವಕರನ್ನ ತೊಡಗಿಸಿಕೊಂಡಿದ್ದೀವಿ ಅಂದ್ರೆ ನಮ್ಮ ಕಾನೂನಿನ ಚೌಕಟ್ಟಲ್ಲಿ ನಾವು ವಿಫಲ ಆಗಿದ್ದೀವಿ ಅನ್ನುವಂಥದ್ದನ್ನ ಇಲ್ಲಿ ಎತ್ತಿ ತೋರಿಸ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಪ್ರಪಂಚದಲ್ಲಿ ಬಿಡಿ, ಕರ್ನಾಟಕದಲ್ಲಿ ಬಿಡಿ, ನಮ್ಮ ಚಿಕ್ಕಮಗಳೂರು ನಗರದಲ್ಲಿ ಆಗುವಂತ ಅಪಘಾತಗಳನ್ನು ಗಮನಿಸಿದಾಗ ವಿದ್ಯಾವಂತರು ಮತ್ತು ತರುಣರು ನಮ್ಮ ಕೈಯಿಂದ ತಪ್ಪಿ ಹೋಗ್ತಾರೆ. ಅದು ಮಾನವ ಸಂಪತ್ತಿಗೆ ಒಂದು ಮಹಾದೊಡ್ಡ ದುರಂತ ಅನ್ನುವಂಥದ್ದನ್ನು ನಾನು ಇಲ್ಲಿ ಒತ್ತಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸಮಾಜ ಅಭಿವೃದ್ಧಿ ಆಗ್ಬೇಕಾದ್ರೆ ವಿದ್ಯಾವಂತರು ಮತ್ತು ಯುವಕರೇ ಮೂಲ ಕಾರಣ. ಇಲ್ಲಿ ಯುವಕರೇ ಕೈಯಿಂದ ತಪ್ಪಿ ಹೋದ್ರೆ ಮತ್ತೆ ನಮ್ಮ ಸಮಾಜವನ್ನು ಉದ್ಧರಿಸುವ ಈ ಮಾನವ ಶಕ್ತಿಯು ನಿಜವಾಗ್ಲೂ ಕೊರತೆಯಾಗಿ ನಾವು ನಮ್ಮ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಸಾಧ್ಯ ಇಲ್ಲದೆ
ಸಾಮಾನ್ಯ ಜನರಿಗೆ ಯಾವ ತರದ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತದನ್ನ ನಾವು ಇವತ್ತು ಅಪಘಾತಗಳನ್ನು ತಪ್ಪಿಸುವ ಮಟ್ಟದಲ್ಲಿ ನಾವು ಚಿಂತನೆ ಮಾಡಬೇಕು. ಸರ್ಕಾರ ಹಿತಕ್ಕೆ ಒತ್ತು ಕೊಡಬೇಕು. ಮಾದಕ ದ್ರವ್ಯಗಳನ್ನು ಸಂಪೂರ್ಣ ನಿಷೇಧ ಮಾಡುವಂತ ಒಂದು ಕಾನೂನನ್ನು ತಂದಾಗ ಮಾತ್ರ ಇದಕ್ಕೆ ಒಂದು ಕಂಟ್ರೋಲ್ ಬರುತ್ತೆ. ಅದ್ರ ಜೊತೆಗೆ ಮಾದಕ ದ್ರವ್ಯ ಸೇವಿಸಿ ಯಾರು ಡ್ರೈವ್ ಮಾಡ್ತಾನೋ ಅಂತವನಿಗೆ ಕಠಿಣ ಶಿಕ್ಷೆಯನ್ನು ಕೊಡುವ ಮುಖಾಂತರ ಸಮಾಜಕ್ಕೆ ಒಂದು ಉತ್ತಮ ಪಾಠವನ್ನು ಕೊಡುವ ಮುಖಾಂತರ ಇವತ್ತು ರಾತ್ರಿ ಚಾಲನೆ ಮಾಡುವ ಪ್ರತಿಯೊಬ್ಬ ವಾಹನದ ಚಾಲಕ ಕೂಡ ಡ್ರಿಂಕ್ ಮಾಡೋದು ಈ ರಿಪೋರ್ಟ್ ಇಂದ ಗೊತ್ತಾಗ್ತಾ ಇದೆ. ಅದನ್ನೆಲ್ಲ ನಿವಾರಣೆ ಮಾಡಬೇಕಾದ್ರೆ ಕಠಿಣವಾದ ಕಾನೂನೇ ಇದಕ್ಕೆ ಸರಿಯಾದ ಪರಿಹಾರ. ಇದನ್ನ ಸರ್ಕಾರ ಎಚ್ಚೆತ್ತುಕೊಂಡು ಕಾರ್ಯರೂಪಕ್ಕೆ ತರದಿದ್ರೆ ಖಂಡಿತವಾಗಿಯೂ ನಮ್ಮ ಸಾಧನೆ ಜೀರೋ ಕಡೆಗೆ ಮುಗ್ತುತ್ತೆ ಅನ್ನುವಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳೋ ಜೊತೆಗೆ ಈ ನಿರಂತರ ನಡೆಯುವ ಅಪಘಾತಗಳಲ್ಲಿ ಫಸ್ಟ್ ಏಡ್ ಕೂಡ ಇವತ್ತು ರಾತ್ರಿ ಯಾರು ಕೊಡಕ್ಕೆ ಸಿಗದ ಕಾರಣ ಆ ಬಾಡಿಯನ್ನ ಆ ಆಕ್ಸಿಡೆಂಟ್ ಸ್ಪಾಟ್ ಇಂದ ಹಾಸ್ಪಿಟಲ್ಗೆ ಸಾಗಿಸುವ ಒಂದು ಪ್ರವೃತ್ತಿಯಲ್ಲೂ ಕೂಡ ನಾವು ವಿಫಲರಾಗಿದ್ದೀವಿ. ನಮಗೆ ಬೇಕಾದ ಸವಲತ್ತುಗಳು ಇಲ್ಲದೆ ಇವತ್ತು ಅಪಘಾತದಲ್ಲಿ ತುತ್ತಾದ ಪ್ರತಿಯೊಬ್ಬನು ಕೂಡ ಸ್ಪಾಟ್ ಅಲ್ಲೇ ಸಾಯುವಂತ ಒಂದು ಪರಿಪಾಠ ಎದ್ದು ಕಾಣ್ತಾ ಇದೆ. ಇದನ್ನೆಲ್ಲ ನಾವು ನಿವಾರಣೆ ಮಾಡಿಕೊಂಡು ಮುಂದಿನ ದಿನಗಳಲ್ಲಿ ನಾವು ಯುವಕರನ್ನು ಮತ್ತು ವಿದ್ಯಾವಂತರನ್ನ ಅರಿವು ಮೂಡಿಸುವ ಮುಖಾಂತರ ಅವರು ಸಮಾಜಮುಖಿಗಳಾಗಿ ಬೆಳಿಬೇಕೇ ಹೊರತಾಗಿ ಸಮಾಜದಿಂದ ತಿರಸ್ಕಾರ ಆಗುವಂತ ಯಾವುದೇ ವಾತಾವರಣ ಸೃಷ್ಟಿ ಆಗಬಾರ್ದು. ಸಮಾಜಕ್ಕೆ ಅವರಿಂದ ಒಂದು ಕೊರತೆ ಆಗಬಾರ್ದು. ಸಮಾಜಕ್ಕೆ ಅವರು ಒಂದು ಸಂಪತ್ತಿನ ಮುಡಿಪಾಗಿ ಬೆಳಿಬೇಕು ಅನ್ನುವಂಥದ್ದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಇದನ್ನ ಪ್ರತಿಯೊಬ್ಬ ಯುವಕರಿಗೂ ಮತ್ತೆ ವಿದ್ಯಾವಂತರಿಗೂ ಎಚ್ಚರಿಕೆಯನ್ನು ಕೊಡುವ ಮುಖಾಂತರ ನಾವು ಪ್ರತಿಯೊಬ್ಬರು ಎಚ್ಚೆತ್ತುಕೊಂಡು ಸಮಾಜವನ್ನು ಅಭಿವೃದ್ಧಿ ಮಾಡಿ ದೇಶವನ್ನು ಅಭಿವೃದ್ಧಿ ಮಾಡುವಂತ ಕರ್ತವ್ಯ ಯುವಕರು ಮತ್ತು ವಿದ್ಯಾವಂತರ ಕೈಯಲ್ಲಿದೆ. ಆದ್ರಿಂದ ನಾವು ಮಾದಕ ದ್ರವ್ಯದಿಂದ ಖಂಡಿತವಾಗಿ ದೂರ ಇದ್ದು ಜೊತೆಯಲ್ಲಿ ಶಾಲಾ ಕಾಲೇಜುಗಳಲ್ಲೂ ಕೂಡ ಇದು ಯಥೇಚ್ಛವಾಗಿ ನಡೀತಾ ಇರೋದ್ರಿಂದ ಇದಕ್ಕೆ ಸರ್ಕಾರ ಎಚ್ಚೆತ್ತುಕೊಂಡು ಉನ್ನತ ಮಟ್ಟದ ಶಿಕ್ಷೆಯನ್ನು ಕೊಡುವ ಮುಖಾಂತರ ಮಾದಕ ದ್ರವ್ಯವನ್ನು ಸಂಪೂರ್ಣ ನಿಷೇಧ ಆದರೆ ಇವತ್ತು ಮದ್ಯಪಾನವನ್ನು ನಿಷೇಧ ಮಾಡಿದ್ರೆ ಖಂಡಿತವಾಗ್ಲೂ ಅಪಘಾತಗಳನ್ನು ತಡಿಬಹುದು. ಈ ಅಪಘಾತಕ್ಕೆ ಮೂಲ ಕಾರಣ ಮಾದಕ ದ್ರವ್ಯಗಳೇ. ಮಾದಕ ದ್ರವ್ಯಗಳು ನಮ್ಮನ್ನ ಒಂಥರ ಪೆಂಡಭೂತ ತರ ಆವರಿಸಿದೆ. ಇದನ್ನು ನಿವಾರಣೆ ಮಾಡುವುದು ಸರ್ಕಾರದ ಮತ್ತು ಸಾರ್ವಜನಿಕರ ಎಲ್ಲರ ಜೊತೆಯಲ್ಲಿ ಮಾತಾಪಿತೃಗಳ ಕರ್ತವ್ಯವೂ ಇದೆ. ಇದರಲ್ಲಿ ಯಾರು ಕೂಡ ತಪ್ಪಿದ್ರು ಕೂಡ ಅನಾಹುತಗಳು ತಪ್ಪಿದ್ದಲ್ಲ ಅನ್ನುವಂಥದ್ದನ್ನ ಇಲ್ಲಿ ಒತ್ತಿ ಹೇಳ್ತೀನಿ. ಆದ್ರಿಂದ ಮಾತಾಪಿತೃಗಳು ಜೊತೆಯಲ್ಲಿ ಶಿಕ್ಷಕರು ಜೊತೆಯಲ್ಲಿ ತರುಣಿಯರು ಇವರೆಲ್ಲರೂ ಎಚ್ಚೆತ್ತುಕೊಂಡ್ರೆ ಮಾತ್ರ ಈ ಸಮಾಜ ಯಥಾಸ್ಥಿತಿಯಲ್ಲಿ ಅಪಘಾತಗಳು ಇಲ್ಲದೆ ನಡೆಯುವಂತ ಒಂದು ವಾತಾವರಣ ಖಂಡಿತ ಸಾಧ್ಯ ಅನ್ನುವಂಥದ್ದನ್ನು ಇಲ್ಲಿ ಒತ್ತಿ ಹೇಳ್ತೀನಿ.